ಅಯೋಧ್ಯೆಯಲ್ಲಿ ಮಸೀದಿ ಕೆಡವಿ ಮಂದಿರವನ್ನ ನಿರ್ಮಿಸಿದ್ದೀವಿ. ಇನ್ನೊಂದು ವರ್ಷದಲ್ಲಿ ಮಥುರಾ ಕಾಶಿಯಲ್ಲೂ ಸಹ ಕಟ್ತೀವಿ. ಮಥುರಾ ಕಾಶಿ ದೇಗುಲದ ಬಳಿ ಇರುವಂತಹ ಮಸೀದಿಯ ಧ್ವಂಸ ಆಗುತ್ತೆ. ಬೆಳಗಾವಿಯಲ್ಲಿ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಇಂಥದ್ದೊಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಾನ ಮರ್ಯಾದೆ ಇದ್ರೆ ನೀವೇ ಮಸೀದಿಯನ್ನ ಕಿತ್ತು ಬಿಸಾಕಿ, ಇಲ್ಲದಿದ್ರೆ ರಾಮ ಭಕ್ತರೇ ಮಸೀದಿಯನ್ನ ಕಿತ್ತು ಹಾಕ್ತೀವಿ. ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಪ್ರಚೋದನಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಳಗಾವಿಯ ಕಾರ್ಯಕ್ರಮವೊಂದರಲ್ಲಿ ಈ ರೀತಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕೆಎಸ್ ಈಶ್ವರಪ್ಪ. ಯಾವನೋ ಹೊರಗಡೆ ದೇಶದಿಂದ ಬಾಬರ್ ಅನ್ನೋ ವ್ಯಕ್ತಿ ಬಂದು ಅದೊಂದು ಮಸೀದಿ ಕಟ್ಟಿ ಅದು ಬಾಬರ್ ಮಸೀದಿ ಅಂತ ಹೇಳ್ತಾನಲ್ಲ, ಇವತ್ತು ಯಾವನ್ಗಾದ್ರೂ ತಾಕತ್ತಿದ್ರೆ ವಿಶ್ವದಲ್ಲಿರುವಂತ ಮುಸಲ್ಮಾನರಿಗೆ ಹಿಂದೂಸ್ತಾನದಂತ ಒಂದೇ ಒಂದು ದೇವಸ್ಥಾನವನ್ನು ಒಡೆದು ಅಲ್ಲಿ ಮಸೀದಿ ಕಟ್ಟಿದ್ರೆ ಅವ್ರ ಅಪ್ಪನ ಕೊಟ್ಟಿದ್ದಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಒಂದ್ ದೇವಸ್ಥಾನ ಆಗಿದೆ, ಇನ್ನೆರಡು ದೇವಸ್ಥಾನಗಳಿಗೆ ಕೋರ್ಟ್ ಆದೇಶ ಕೊಟ್ಟಿದೆ. ಇನ್ನೊಂದು ವರ್ಷದಲ್ಲಿ ಮಥುರಾ ಕಾಶಿ ಪಕ್ಕದಲ್ಲಿರಂತ ಮಸೀದಿಗಳು ಧ್ವಂಸ ಆಗತ್ತೆ, ಆ ದೇವಸ್ಥಾನ ಪೂರ್ಣ ಆಗತ್ತೆ. ಏನು ನಮಗೆ ಗೊತ್ತಿಲ್ಲ, ಇದೆಲ್ಲೆಲ್ಲಿ ಇಡೀ ದೇಶದಲ್ಲಿ ದೇವಸ್ಥಾನವನ್ನು ಒಡೆದು ಮಸೀದಿ ಕಟ್ಟಿದಿರೋ. ಮಾನ ಮರ್ಯಾದೆ ನಿಮ್ಗಿದ್ರೆ ಆ ದೇವಸ್ಥಾನಗಳನ್ನ ಇರೋ ಜಾಗದಲ್ಲಿ ಮಸೀದಿ ನೀವಾಗಿ ನೀವು ಕಿತ್ತು ಬಿಸಾಕಿ. ನೀವು ಕಿತ್ತಾಕ್ಲಿಲ್ಲ ಅಂದ್ರೆ ರಾಮನ ಭಕ್ತರು ನಿಮ್ಮೆಲ್ಲ ಮಸೀದಿಗಳನ್ನ ಕಿತ್ತು ಬಿಸಾಕ್ತಿವಿ, ಅಲ್ಲಿ ದೇವಸ್ಥಾನ ಕಟ್ಟೇ ಕಟ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.